ಎಲ್ಲರಿಗೂ ನಮಸ್ಕಾರ. ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದೊಡ್ಡ ಮಿನಿಸ್ ಕಿಚನ್. ಇವತ್ತು ನಾನು ನಿಮಗೊಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಹೇಳ್ಕೊಡೋಣ ಅಂದ್ಕೊಂಡಿದ್ದೆ. ಯಾಕಂದರೆ ಈ ಕೋಲ್ಡ್ ವೆದರ್ಗೆ ನಿಮ್ಗೆ ಏನಾದ್ರು ಬಿಸಿ ಬಿಸಿ ತಿನ್ಬೇಕು ಅನಿಸುತ್ತೆ. ಸೊ ಅದಕ್ಕೆ ನಾನು ನಿಮಗೊಂದು ಕಡಲೆಬೇಳೆ ವಡ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ, ಬನ್ನಿ. ಸೊ ಫಸ್ಟಿಗೆ ನಾವಿಲ್ಲಿ ಕಡಲೆಬೇಳೆ 4 hours ನೆನೆಸಿಟ್ಕೊಂಡು 4 ತಾಸು ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಉಪ್ಪು ತೊಗೊಂಡಿದ್ದೀನಿ, ಮತ್ತು ಬೆಳ್ಳುಳ್ಳಿ, ಕೊತ್ತಂಬರಿ, ಒಂದು 4-5 ಮೆಣಸಿನ್ಕಾಯಿ, ಕರಿಬೇವು ಹಾಗೂ ಜೀರಿಗೆ. ಫಸ್ಟ್ ಜಾರಿಗೆ ನೆನೆಸಿಟ್ಕೊಂಡಿರೋ ಬೇಳೆನ ಹಾಕ್ಕೊತಿದ್ದೀವಿ. ನೆಕ್ಸ್ಟ್ ಕರಿಬೇವು ಹಾಕ್ಕೊತಿದ್ದೀವಿ, ಮೆಣಸಿನ್ಕಾಯಿ, ನಿಮಗೆ ಖಾರ ಜಾಸ್ತಿ ಬೇಕಂದರೆ ಒಂದು ಜಾಸ್ತಿ ಮೆಣಸಿನ್ಕಾಯಿ ತೊಗೋಬೋದು, ಕೊತ್ತಂಬರಿ, ಬೆಳ್ಳುಳ್ಳಿ, ನೀವು ಬೇಕಂದರೆ 1-2 ಶುಂಠಿ ಹಾಕೋಬೋದು ಸಣ್ಣ ಕಟ್ ಮಾಡಿರೋ, ಮತ್ತು ಜೀರಿಗೆ. ಇದನ್ನು ರುಬ್ಕೊಳ್ಳೋಣ ಬನ್ನಿ. ಈಗ ಸ್ವಲ್ಪ ನೀರು ಹಾಕ್ಕೋಬೇಕು, ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ಳೋಣ. ಈ ಥರ ರುಬ್ಕೊಂಡಿದ್ದೀವಿ, ಜಾಸ್ತಿ ಸಣ್ಣಗೆ ರುಬ್ಕೊಳ್ಳೋಕೆ ಹೋಗಬೇಡಿ. ನೆಕ್ಸ್ಟ್ ಇದನ್ನು ಒಂದು ಪಾತ್ರೆಯಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ. ಈಗ ರುಬ್ಕೊಂಡಿರೋ ಮಸಾಲಾನ ಇದ್ರೊಳಗೆ ಹಾಕ್ಕೊತಿದ್ದೀವಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊತಿದ್ದೀವಿ. ಈಗ ಒಂದು ಸ್ವಲ್ಪ ಸೋಡಾ ಪುಡಿ ಹಾಕ್ಕೊತಿದ್ದೀವಿ. ಈಗ ಅದನ್ನು ಚೆನ್ನಾಗಿ ಕಲಿಸಿ ವಡೆ ಥರ ಶೇಪ್ ಮಾಡ್ಕೊಳ್ಳೋಣ ನೋಡಿ. ಈಗ ನಾವು ಇದನ್ನು ಫ್ರೈ ಮಾಡ್ಕೊತಿದ್ದೀವಿ. ನೀವು ಬೇಕಂದರೆ ತವ ಒಳಗೆ ಬೇಯಿಸ್ಕೊಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ. ಇದನ್ನು ಒಂದ್ಸತಿ ಮನೇಲಿ ಮಾಡ್ಕೊಳ್ಳಿ, ನಿಜ ಎಷ್ಟು ಟೇಸ್ಟಿ ಇರುತ್ತೆ ಗೈಸ್. ಇದನ್ನು ನೀವು ಫ್ರೈ ಮಾಡ್ಕೋಬೋದು, ಇಲ್ಲಾಂದರೆ ತವ ಒಳಗೆ ಬೇಯಿಸ್ಕೊಳ್ಬೋದು. 2 ಥರನೂ ರುಚಿ ಇರುತ್ತೆ. ಟೇಸ್ಟಿ ಕಡಲೆಬೇಳೆ ವಡ ರೆಡಿಯಾಗಿದೆ. ಇದನ್ನು ಒಂದ್ಸತಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.